ಎಂಡಿಲ್ಗೆ ಸ್ವಾಗತ. ನಾನು ಲಕ್ಷ್ಮೀ ರೆಬೇಕಾ. ಯುವ ಭಾರತೀಯರಲ್ಲಿ ಜಾಸ್ತಿ ಆಗ್ತಿರೋಂತಹ ಹೃದಯದ ಪ್ರಾಬ್ಲಮ್ಸ್ ಗಾಬರಿಗೊಳಿಸೋಂಥದ್ದು. ಯಾಕೆ ಮತ್ತೆ ನಮ್ಮ ಹೃದಯನ ಯಂಗ್ ಆಗಿ ಇಟ್ಕೊಳ್ಳೋಕ್ಕೆ ಏನು ಮಾಡಬಹುದು ನಾವು ತಿಳ್ಕೊಳ್ಳೋಣ ಬನ್ನಿ. ಫೋರ್ಟಿಸ್ ಬ್ಯಾಂಗ್ಳೂರ್ನಲ್ಲಿಂದ ಹೃದಯ ತಜ್ಞ ಡಾಕ್ಟರ್ ದೀಪಕ್ ಹತ್ರ. ನಿಮಗೂ ಎಂಡಿಲ್ಗೆ ಸ್ವಾಗತ ಡಾಕ್ಟರ್. ಆರೋಗ್ಯವಾದ ಹೃದಯ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ತೀರಾ ಪ್ಲೀಸ್? ನಮಗೆಲ್ಲ ಗೊತ್ತಿರೋ ಹಾಗೆ ಹೃದಯ ನಮ್ಮ ದೇಹದ ಮುಖ್ಯವಾದ ಅಂಗ. ಯಾವುದೇ ಕಾರಣಕ್ಕೆ ಹೃದಯ ಆರೋಗ್ಯವಾಗಿಲ್ಲ ಅಂದರೆ ದೇಹದ ಇತರೆ ಅಂಗಗಳಿಗೆ ರಕ್ತ ಸಿಗಲ್ಲ, ಆಮ್ಲಜನಕ ಸಿಗಲ್ಲ. ಸೊ ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಇತ್ತೀಚೆಗೆ ಭಾರತೀಯರಲ್ಲಿ ಹೃದಯದ ತೊಂದರೆ ಎಷ್ಟು ಸಾಮಾನ್ಯ? ಹೃದಯದ ತೊಂದರೆ ಭಾರತೀಯರಲ್ಲಿ ತುಂಬ ಕಾಮನ್. ನೀವು ಅಂಕಿಅಂಶಗಳನ್ನ ತಗೊಂಡ್ರೆ ಮತ್ತೆ ಮುಂದಿನ 4 ವರ್ಷಕ್ಕೆ ಅದನ್ನು ಪ್ರೊಜೆಕ್ಟ್ ಮಾಡಿದ್ರೆ 2015 ಅಂದಾಜಿನ ಪ್ರಕಾರ ಭಾರತದಲ್ಲಿ 640 ಲಕ್ಷ ಜನಕ್ಕೆ ಬೇರೆ ಬೇರೆ ಥರದ ಹೃದಯದ ಕಾಯಿಲೆ ಇರುತ್ತೆ. ನಾನು ಕೇಳಿದ್ದೀನಿ ಪ್ರತಿ 4 ಇಂಡಿಯನ್ಸ್ನಲ್ಲಿ ಒಬ್ಬರು 40 ವರ್ಷಕ್ಕೂ ಕಡಿಮೆ ಇರುವಂಥವ್ರು ಹೃದಯದ ತೊಂದರೆ ಅಥವಾ ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ ಇದೆ ಅಂತ. ನೀವು ಹೃದಯ ತಜ್ಞರಾಗಿ ಇತ್ತೀಚೆಗೆ ಕಡಿಮೆ ಹರಿಯದ ಪೇಷಂಟ್ಸ್ ನಿಮ್ಮ ಹತ್ರ ಬರೋದನ್ನು ಗಮನಿಸಿದ್ದೀರಾ? ಹೌದು, ಇದು ತುಂಬ ಭಯ ಹುಟ್ಟಿಸೋವಂಥ ನಿಜಾಂಶ, ದುಃಖ ಪಡುವಂಥ ವಿಷಯ. ನಮ್ಮ ಹೊಸ ಪೀಳಿಗೆಯ ಯುವಕರಿಗೆ ಆರ್ಥಿಕ ಸ್ಥಿತಿಯ ಬದಲಾವಣೆಯಿಂದ, ಹೊಸ ಜೀವನ ಶೈಲಿಯಿಂದ ಅವರಿಗೆ ತುಂಬ ಒತ್ತಡ ಉಂಟಾಗ್ತಾ ಇದೆ. ಅವರು ಎಲ್ಲ ಕಡೆಯಿಂದ ಸ್ಟ್ರೆಸ್ಗೆ ಒಳಗಾಗ್ತಾ ಇದ್ದಾರೆ. ಇದರಿಂದ ಅವರು ದುಶ್ಚಟಗಳಿಗೆ ಅಂದರೆ ಧೂಮಪಾನ ಅಥವಾ ತಂಬಾಕು ಸೇವನಕ್ಕೆ ಒಳಗಾಗ್ತಾ ಇದ್ದಾರೆ. ಇವೆಲ್ಲದರ ಕಾರಣದಿಂದ ಮತ್ತು ಆನುವಂಶಿಕ ಹಿನ್ನೆಲೆಯಿಂದಲೂ ಮಿಶ್ರ ಗಂಭೀರ ಸಮಸ್ಯೆಗಳು ನಮ್ಮ ಕೈಯಲ್ಲಿದೆ. ಅದರಲ್ಲಿ ಯುವ ಪೀಳಿಗೆಯು ಹಾರ್ಟ್ ಅಟ್ಯಾಕ್ಗೆ ಒಳಗಾಗೋದು ಒಂದು. ಇದು ಇಂಡಿಯಾದಲ್ಲಿ ಮಾತ್ರ ಕಂಡು ಬರುವಂಥದ್ದು. ಹೃದಯಾಘಾತ ಆಗಿದ್ದ 26 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಹತ್ರ ಬಂದಿದ್ರು. ಅವ್ರು ನಾನು ಕಂಡಂಥ ಯಂಗೆಸ್ಟ್ ಪೇಷಂಟ್. ಹೆದರಿಕೆ ಹುಟ್ಟಿಸುವಂಥ ಹೆಚ್ಚು ಸಂಖ್ಯೆಯಲ್ಲಿ 30-40 ವರ್ಷದ ಯುವ ಪೇಷಂಟ್ಸ್ ಇದ್ದಾರೆ. ಹೃದಯನ ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ನಾವು ಏನು ಮಾಡಬಹುದು? ಇದು ತುಂಬ ಮುಖ್ಯವಾದ ಪ್ರಶ್ನೆ. ಭಯ ಹುಟ್ಟಿಸುವಂಥ ಅಂಕಿಅಂಶ ಇದ್ದರೂ, ಬೇರೆ ಎಲ್ಲ ರೀತಿಯ ರಿಸ್ಕ್ಸ್ ಇದ್ದರೂ ನಾವು ಹೃದಯದ ತೊಂದರೆ ತಡೆಯೋಕ್ಕೆ ಸಾಕಷ್ಟು ಕ್ರಮ ತಗೊಬೋದು. ಹೆಲ್ದಿ ಲೈಫ್ ಸ್ಟೈಲ್ ಅಳವಡಿಸ್ಕೊಳ್ಳೋದ್ರಿಂದ, ತಂಬಾಕು ಸೇವನೆ ಮತ್ತು ಧೂಮಪಾನ ನಿಲ್ಲಿಸೋದ್ರಿಂದ, ದೈಹಿಕ ಚಟುವಟಿಕೆ ಹೆಚ್ಚೋದ್ರಿಂದ. ನೀವು ಡಯಾಬಿಟಿಕ್ ಆಗಿದ್ದರೆ, ನಿಮಗೆ ಹೈ ಬ್ಲಡ್ ಪ್ರೆಷರ್ ಇದ್ದರೆ, ನಿಮಗೆ ಹೈ ಕೊಲೆಸ್ಟ್ರಾಲ್ ಇದ್ದರೆ, ಅದಕ್ಕೆ ಬೇಕಾದಂಥ ಸಲಹೆ ಸೂಚನೆಗಳನ್ನ, ಔಷಧಿಗಳನ್ನ ತಗೊಳ್ಳೋದ್ರಿಂದ ಈ ಸಮಸ್ಯೆಗಳ ನಿಷ್ಠೂರತೆ ಕಡಿಮೆ ಮಾಡಬಹುದು. ಆಗ ಹೃದಯಾಘಾತ ಆಗೋದನ್ನು ತಡಿಬಹುದು. ತುಂಬ ಇನ್ಫಾರ್ಮೇಟಿವ್ ಸಲಹೆಗಳನ್ನ ಕೇಳಿದ್ರಿ ಡಾಕ್ಟರ್ ದೀಪಕ್ಕಿಂದ. ಆರೋಗ್ಯವಾದ ಹೃದಯ ಇರೋದು ಎಷ್ಟು ಮುಖ್ಯ ಮತ್ತು ಏನು ಮಾಡಿದ್ರೆ ಹೃದಯ ಆರೋಗ್ಯವಾಗಿ ಇರುತ್ತೆ ಅನ್ನೋದರ ಬಗ್ಗೆ ತಿಳ್ಕೊಂಡ್ವಿ. ಎಂಡಿಎಲ್ನ ಈ ಎಪಿಸೋಡ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು.